ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು, ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ದಿನೇಶ್ ಅವರ ಆಪಾದನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ನಾನು ರಾಜ್ಯಪಾಲರು ಇಲ್ಲಿ ಭಾಷಣ ಮಾಡಿದ ದಿವಸ ಅವರು ಇಲ್ಲಿಂದ ಓಡಿ ಹೋದರು ಅನ್ನೋ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದನ್ನು ವಾಪಸ್ ಪಡಿಬೇಕು ಅಂಥೇಳಿ ನನಗೆ ಸೂಚನೆ ಮಾಡಿದ್ದೀರಿ, ಒತ್ತಾಯ ಮಾಡಿದ್ದೀರಿ, ವಿನಂತಿ ಒತ್ತಾಯ ಮಾಡಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಂಡೆ. ಮೊನ್ನೆ ಬೆಲ್ಲದವರು ಭಾಳ ಸೆಕ್ಷನ್ಸನ್ನು ಕೋಟ್ ಮಾಡಿ ಯಾರ್ಯಾರು ಕೂಡ ಏನು ಮಾತಾಡಿದರು ಅದನ್ನು ಕೊಡ್ರಿ ಅಂತ ಕೇಳಿದರು. ಯಾಕೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು? ನಿಮ್ಮ ಹೋಮ್ ಮಿನಿಸ್ಟ್ರಿನ ಕೇಳ್ಬೋದಲ್ಲ. ನಿಮಗೆ ಪೇಚಿಗೆ ಬಂತು ಅಂದ್ರೆ ಎದ್ದು ಗಲಾಟೆ ಮಾಡ್ತೀರಿ. ಅವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ನೋ, ದಿಸ್ ಇಸ್ ನಾಟ್ ಗುಡ್. ಫೋನ್ ಬರ್ತಾ ಇದೆ ಅಂತ ಹೇಳಿದ ಸ್ಟೇಟ್ಮೆಂಟ್ ಸದನದ ವಸ್ತು. ಹಾಗಾಗಿ ನಾವು ಎಕ್ಸ್ಪ್ಲೇಷನ್ ಕೇಳ್ತಾ ಇದೀವಿ. ಎಕ್ಸ್ಪ್ಲೇಷನ್ ಇನ್ಯಾರೋ ಕೊಡ್ಬೇಕಾಗಿಲ್ಲ. ಅವ್ರು ಮಾತಾಡಿದಕ್ಕೆ ಮಾನ್ಯ ಅಧ್ಯಕ್ಷರೇ, ನಾವು ಮಾತನಾಡುವಾಗ ತಾವು ಕೂತ್ ಕೇಳ್ರಿ, ನೀವು ಅದಕ್ಕೆ ಉತ್ತರ ಹೇಳ್ರಿ, ಮತ್ತು ಅದಕ್ಕೆ ಪ್ರಶ್ನೆ ಕೇಳ್ರಿ. ನೀವು ಏನು ಹೇಳ್ತೀರಿ ಅದನ್ನ ಕೂತ್ ಕೇಳ್ತೀವಿ. ಅದಕ್ಕೆ ನಮ್ಮ ಹತ್ರ ಏನು ಸಬೂಬು ಐತಿ ಅದನ್ನು ಕೊಡ್ತೀವಿ. ಈಗ ನಾನು ಮಾಡಿರ್ತಕ್ಕಂಥ ಆಪಾದನೆ ಬಗ್ಗೆ ಮಾನ್ಯ ಅಶೋಕ್ ಅವರು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ಈ ವಿಷಯ ಇವತ್ತು ಅತ್ಯಂತ ತೀವ್ರಗತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಸಂಪೂರ್ಣ ದಕ್ಷಿಣ ಭಾರತದೊಳಗೆ ಚರ್ಚೆ ನಡೆದಿದೆ. ರಾಜ್ಯಪಾಲರು ಸರ್ಕಾರಗಳ ಜೊತೆಗೆ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ಫೆಡರಲ್ ವ್ಯವಸ್ಥೆ ಮೇಲೆ ರಾಜ್ಯಪಾಲರ ವರ್ತನೆಗಳು ಯಾವ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿಸ್ತಾ ಇವೆ.